ಶಾಸಕ ಯತ್ನಾಳ್ ಅವರಿಗೆ ಬಿಜೆಪಿ ಅನಿವಾರ್ಯ. ಯತ್ನಾಳ್ ಅವರು ಬಿಜೆಪಿಯಲ್ಲೇ ಸೂಟ್ ಆಗ್ತಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಸಿದ್ಧಾಂತ ಹೋರಾಟ ಅದು ಬಿಜೆಪಿಗೆ ಸರಿಯಾಗುತ್ತೆ. ಶಾಸಕ ಯತ್ನಾಳ್ ಅವರನ್ನು ಈಗ ಪಕ್ಷದಿಂದ ಹೊರಹಾಕಿರಬಹುದು, ಇನ್ನೊಂದು ವರ್ಷದಲ್ಲಿ ವಾಪಸ್ ಕರೆಸಿಕೊಳ್ಳಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಬರೋದು ಬಹುತೇಕ ಕಡಿಮೆ ಅಂತ ಹೇಳಿದ್ದಾರೆ. ನಮ್ಮ ಸಿದ್ಧಾಂತ ಅವರಿಗೆ ಸೂಟ್ ಆಗೋದೇ ಇಲ್ಲ, ಹೊಸ ಪಕ್ಷ ಕಟ್ಟೋದು ಅವರಿಗೆ ಬಿಟ್ಟ ವಿಚಾರ ಅದು ಅಂತ ಯತ್ನಾಳ್ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಾವೇನು ಹೇಳಿಕ್ಕಾಗಲ್ಲ. ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ನಡೀತದೆ. ಇರ್ಬೇಕು, ಅದಕ್ಕೆ ಎಲ್ಲರಿಗೂ ಭೇಟಿ ಆಗ್ತಾರೆ. ಯತ್ನಾಳ್ ಅವ್ರಿಗೆ ಬಿಜೆಪಿಗೆ ಅನಿವಾರ್ಯ, ಅವ್ರಿಗೆ ಅವ್ರ ಅನಿವಾರ್ಯ. ಅವ್ರು ಅಲ್ಲೇ ಸೂಟ್ ಆಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವ್ರ ಸಿದ್ಧಾಂತ, ಹೋರಾಟ ಅದು ಬಿಜೆಪಿ ಸೂಟ್ ಆಗ್ತದೆ. ಜೆಡಿಎಸ್ಗೆ ಹೊರಗೆ ಹಾಕಿರ್ಬೋದು, ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಅನಿವಾರ್ಯ. ಅಲ್ಲ, ಜೆಡಿಎಸ್ ಕಡಿಮೆ, ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋಲ್ಲ ಅವ್ರಿಗೆ. ಸೊ ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಉಳಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಯತ್ನಾಳ್ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ. ನನ್ನ ದೂರದೃಷ್ಟಿಯಿಂದ ಒಂದು ವರ್ಷದಲ್ಲಿ ಮತ್ತೆ ಅವರು ಅಲ್ಲಿ ಹೋಗ್ತಾರೆ, ಇವರು ಕರೀತಾರ ಅವ್ರನ್ನ, ಅವರು ಅಲ್ಲಿ ಅವ್ರಿಗೆ ಇವ್ರ ಅನಿವಾರ್ಯ, ಇವ್ರಿಗೆ ಅವರ ಸರಿ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ.